ವಿಸ್ತಾರವಾಹಿನಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಯುಗಾದಿ ವರ್ಷ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಯಾಕೆಂದರೆ ಗುರುವಿನ ಪೂರ್ಣ ಅನುಗ್ರಹ ಅವರಿಗೆ ಇರೋದರಿಂದ ಗುರುವಿನ ಪೂರ್ಣ ಅನುಗ್ರಹದ ಜೊತೆಗೆ ಅವರಿಗೆ ಕೆಲವೊಂದಷ್ಟು ಪೂರ್ವಾಜಿತ ಶುಭಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ, ಪೂರ್ವಪುಣ್ಯಗಳು ಕೂಡ ಅವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಶುಭಫಲಗಳು ಅವರಿಗೆ ಅನುಕೂಲ ಮತ್ತು ಪ್ರಾಪ್ತಿ ಮತ್ತು ಹೆಚ್ಚಿನ ಶುಭಫಲಗಳು ಇದೆ ಅಂತ ನಾವು ಈ ಒಂದು ಮಕರ ರಾಶಿಯವರಿಗೆ ಹೇಳಬೇಕಾಗಿದೆ. ಹೀಗೆ ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆಯನ್ನು ಸಾಕಷ್ಟು ಅನುಭವಿಸಿದ್ದಾರೆ. ದುಡ್ಡು ಕಳ್ಕೊಂಡಿದ್ದಾರೆ, ಆಸ್ತಿ ಕಳ್ಕೊಂಡಿರುವಂಥ ಯೋಗ ಇದೆ, ದುಡ್ಡು ಕಳೆದುಕೊಳ್ಳುವಂಥ ಯೋಗ ಇದೆ. ಹೀಗೆ ಸಾಕಷ್ಟು ಅವರು ಹಿಂದೆ ಕಷ್ಟವನ್ನು ಪಟ್ಟಿದ್ದಾರೆ. ಅವೆಲ್ಲವೂ ಕೂಡ ಅನುಭವಿಸಿದ್ದರಿಂದ ಇವತ್ತಿನ ದಿವಸ ಅವರಿಗೆ ಗುರು ಪೂರ್ಣ ಫಲವನ್ನು ಅವರಿಗೆ ಕೊಡ್ತಾನೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಯಾಕೆಂದರೆ ಗುರುವಿನ ಪೂರ್ಣ ಅನುಗ್ರಹಕ್ಕೆ ಒಳಗಾಗಿರ್ತಕ್ಕಂತಹ ಮಕರ ರಾಶಿಯವರಿಗೆ ಹೆಚ್ಚಿನ ಫಲ ಅಂತಂದರೆ ಏನು ಸಿಗ್ಬೋದು ಅಂದರೆ ಅವರಿಗೆ ಏನೇನೆಲ್ಲ ಪೆಂಡಿಂಗ್ ಇರುತ್ತೆ, ಏನೇನು ಆಗದೇ ಇರುತ್ತೆ ಅವೆಲ್ಲವೂ ಕೂಡ ಅವರಿಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಎಷ್ಟೋ ಸಾಲ ಮಾಡಿದಿದ್ರೆ ಸಾಲ ತುಂಬುವಂಥ ಯೋಗ ಇರುತ್ತೆ, ಸಾಲ ತೆಗೆದುಕೊಳ್ಳುವಂಥ ಯೋಗ ಇರುತ್ತೆ. ಅದರ ಜೊತೆಗೆ ನೀವು ಯಾರಿಗಾರು ಕೊಡಬೇಕು ಅದೆಲ್ಲ ಕೊಡುವಂಥದ್ದು, ನೀವು ಯಾರಿಗೆ ಕೊಟ್ಟಿದ್ದೀರಾ ಅದು ಬರಬೇಕಾದ್ದು, ಹೀಗೆ ಸಿಗುವಂಥ ಯೋಗ ಇದೆ. ಈ ಒಂದು ವರ್ಷದಲ್ಲಿ ಈ ಒಂದು ಕುಂಭರಾಶಿಯವರು ಮಕರ ರಾಶಿಯವರು ಸಾಕಷ್ಟು ಅನುಕೂಲವನ್ನು ಮಾಡಿಕೊಳ್ಳುವಂಥ ಯೋಗ ಇದೆ. ಹೀಗೆ ಮಕರ ರಾಶಿಯವರಿಗೆ 7.5 ಶನಿಯ ಪ್ರಭಾವ ಕೂಡ ಇರುತ್ತೆ. ಹೀಗೆ 7.5 ಶನಿ ಪ್ರಭಾವ ಇದ್ದರೂ ಕೂಡ ಅದು ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಅಂಥ ಸಮಸ್ಯೆಗಳನ್ನು, ಅಂಥ ತೊಂದರೆಗಳನ್ನು ಮಕರ ರಾಶಿಯವರಿಗೆ ಶನಿ ಅಷ್ಟು ಕೊಡೋದಿಲ್ಲ. ಹಾಗಾಗಿ ಮಕರ ರಾಶಿಗೆ ಗುರುವಿನ ಅನುಗ್ರಹ ಇರೋದರಿಂದ ಅವರಿಗೆ ಪೂರ್ವಾರ್ಜಿತವಾಗಿರ್ತಕ್ಕಂಥದ್ದು ಅಂದರೆ ತಂದೆ ತಾತ ಮುತ್ತಾತ ಹಿಂದಿನ ತಲೆಮಾರಿನಲ್ಲಿ ಮಾಡಿರ್ತಕ್ಕಂತಹ ಒಂದು ಪುಣ್ಯದ ಫಲ, ಪೂರ್ವಾರ್ಜಿತದ ಪುಣ್ಯದ ಫಲವೂ ಕೂಡ ಅವರಿಗೆ ಈಗ ಅನುಭವಿಸುವಂತಹ ಒಂದು ಯೋಗವು ಕೂಡ ಅವರಿಗೆ ಬಂದಿದೆ ಅಂತ ಹೇಳೋದು ಭಾಳ ಸಂತೋಷದ ವಿಚಾರವಾಗಿರುತ್ತೆ. ಹೀಗೆ ಅವರ ಒಂದು ಉದ್ಯೋಗದಲ್ಲಿ ಚೆನ್ನಾಗಿರ್ತದೆ. ಯಾಕೆ ಅಂತಂದರೆ ಅವರಿಗೆ ಆರ್ಥಿಕ ಸ್ಥಿತಿ ಚೆನ್ನಾಗಿರೋದ್ರಿಂದ ಅವರಿಗೆಲ್ಲ ರೀತಿಯಲ್ಲೂ ಅನುಕೂಲ ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಇದೆ ಅಂತ ನಾವು ಹೇಳ್ಬೋದು. ಇನ್ನು ಆಸ್ತಿ ವಿಚಾರವಾದ ಅದು ಕೂಡ ಇವರಿಗೆ ಒಳ್ಳೆಯ ಸ್ಥಾನ ಮಾನ ಗೌರವ ಕೊಟ್ಟು ಅಣ್ಣ ತಮ್ಮಂದಿರಾಗಲಿ, ಸಹೋದರ ಸಹೋದರಿಯಾಗಿರಲಿ, ದೊಡ್ಡಪ್ಪ ಚಿಕ್ಕಪ್ಪ ಯಾರೇ ಆಗಿರಲಿ ಇವರಿಗೆ ಒಳ್ಳೆಯ ಸ್ಥಾನಮಾನ ಗೌರವವನ್ನು ಕೊಟ್ಟು ಇವರದನ್ನು ಇವರಿಗೆ ಕೊಟ್ಟು ಅವರು ತೆಗೆದುಕೊಳ್ತಾರೆ. ಯಾಕೆಂದರೆ ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯಕ್ಕೆ ಹೋಗುವಂಥ ಸಾಧ್ಯತೆಗಳು ಇನ್ನು ಮುಂದೆ ಕಂಡು ಬರೋದಿಲ್ಲ. ಹಿಂದೇನಾದರೂ ಕೋರ್ಟು ಕಚೇರಿ ವ್ಯಾಜ್ಯಕ್ಕೆ ಹೋಗಿರಬೇಕಾದ ಸಾಧ್ಯತೆಗಳಿರುತ್ತೆ. ಹಿಂದೆ ಸಾಕಷ್ಟು ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ನಷ್ಟ, ಸಾಲಬಾಧೆ ಮತ್ತು ವ್ರತ ತಿರುಗಾಟ ಸಂಕಷ್ಟಗಳನ್ನು ಅನುಭವಿಸಿಕೊಂಡು ಬಂದಿರತಕ್ಕಂಥ ಒಂದು ಸೂಚನೆಗಳು ಕೂಡ ಈ ಒಂದು ಮಕರ ರಾಶಿಗೆ ಇರುತ್ತೆ. ಮುಂದಿನ ಭವಿಷ್ಯದಲ್ಲಿ ಮತ್ತು ಮುಂದಿನ ಭವಿಷ್ಯದಲ್ಲಾಗಲಿ ಒಂದು ವರ್ಷದಲ್ಲಾಗಲಿ ಇವರು ಯಾವುದೇ ಒಂದು ತೊಂದರೆಗೆ ಸಿಲುಕುವ ಒಂದು ಸಂದರ್ಭಗಳಾಗಲಿ ಸೂಚನೆಗಳಾಗಲಿ ಈ ಒಂದು ರಾಶಿಗೆ ಕಂಡುಬರೋದಿಲ್ಲ. ಹಾಗಾಗಿ ತಾವು ನಿಶ್ಚಿಂತೆಯಿಂದ ಇರಬಹುದು. ಆದರೂ ಕೂಡ ನಾವು ಜಾಗ್ರತೆ ವಹಿಸಬೇಕು. ಯಾಕೆಂದರೆ ನಮ್ಮನ್ನು ಮೀರಿದಂತಹದ್ದು ಭಗವಂತ ಅಂತ ಒಬ್ಬಿದ್ದಾನೆ, ದೇವರಂತ ಒಬ್ಬನಿದ್ದಾನೆ. ಅವನು ನಮಗೆ ಎಷ್ಟೊತ್ತಿಗೆ ಏನು ಬೇಕಾದರೂ ಮಾಡ್ಬೋದು. ಆದರೆ ದೇವರು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ದೇವರು ಒಳ್ಳೆಯದು ಮಾಡ್ತಾನೆ. ನಮಗೇನೇ ಅದಾದರೂ ಕೂಡ ಅದು ಒಂದು ಪೂರ್ವಾರ್ಜಿತ ಕರ್ಮ ಅಂತ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ಹೇಗೆ ಚಿಂತನೆಯನ್ನು ಮಾಡುವಾಗ ಆಸ್ತಿ ವಿಚಾರ ಬಂದಾಗ ತಮಗೆ ಅನುಕೂಲ ಇದೆ, ದುಡ್ಡಿನ ವಿಚಾರದಲ್ಲಿ ಅನುಕೂಲ ಇದೆ ಅಂತ ನಾವು ಹೇಳಿದ್ದೀವಿ. ಆಲ್ರೆಡಿ ಹೇಳಿ ಆಗಿದೆ, ಎಲ್ಲ ರೀತಿಯ ಅನುಕೂಲ ಆಗುತ್ತೆ, ಗುರುವಿನ ಅನುಗ್ರಹ ಇದೆ ಅಂತೇಳಿ. ಇನ್ನು ಆಸ್ತಿ ವಿಚಾರದಲ್ಲಿ ಇನ್ನೊಂದು ಭಾಗವನ್ನು ನಾವು ಚಿಂತನೆ ಮಾಡುವಾಗ, ಇನ್ನೊಂದು ಭಾಗ ಅಂದರೆ ಯಾವುದು, ನಾವು ತೆಗೆದುಕೊಳ್ಬೇಕಾದ್ದು. ನಾವೇನಾದ್ರು ಆಸ್ತಿ ತೊಗೋಬೇಕು, ಮನೆ ತೊಗೋಬೇಕು, ಫ್ಲಾಟು ಅಥವಾ ಕೃಷಿ ಜಮೀನು ಯಾವುದೇ ತೊಗೋಬೇಕು ಆದರೂ ಕೂಡ ನಿಮಗೆ ಇವಾಗ ತೆಗೆದುಕೊಳ್ಳುವಂಥ ಯೋಗ ಇದೆ. ಮತ್ತು ವಾಹನ ತೆಗೆದುಕೊಳ್ಳುವಂಥ ಯೋಗ ಇದೆ. ಫ್ಲಾಟ್ ತೆಗೋಬೋದು, ಹೊರದೇಶಕ್ಕೆ ಹೋಗಿ ಪ್ರಯಾಣ ಮಾಡುವಂಥ ಯೋಗ ಇದೆ. ನಿಮ್ಮ ತಂದೆ ತಾಯಿಯವರು ಆರೋಗ್ಯವನ್ನು ಚೇತರಿಸಿಕೊಂಡು ಚೆನ್ನಾಗಿರುವಂಥ ಯೋಗ ಇದೆ. ತಂದೆ ತಾಯಿ ಆಶೀರ್ವಾದವನ್ನು ಕೂಡ ನಿಮಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮನಸ್ಸಿಂದ ಮಾಡ್ತಾರೆ. ಅದರಿಂದನೂ ಕೂಡ ನಿಮಗೆ ಒಳ್ಳೆಯದಾಗುವಂಥ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾರೆ, ವಿದ್ಯಾವಂತರಾಗ್ತಾರೆ. ಅವರು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಒಂದು ಸ್ಥಾನವನ್ನು ಅಲಂಕರಿಸುವಂಥ ಯೋಗವಿದೆ. ಅದರ ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ತೀವಿ. ಇನ್ನು ಓದಿರತಕ್ಕಂಥವ್ರು ಯಾರಾದರೂ ಇದ್ದರೆ ಅವರಿಗೆ ಹೊರದೇಶ ಪ್ರಯಾಣ ಮಾಡಿ ಹೊರದೇಶದಲ್ಲಿ ಓದುವಂಥ ಯೋಗವು ಕೂಡ ಇದೆ. ಅಲ್ಲಿ ಹೋಗಿ ಅವರು ಇದ್ದು ಕೆಲವೊಂದಷ್ಟು ದಿವಸ ಅವರು ಉದ್ಯೋಗ ಮಾಡಿ ಬರುವಂಥ ಯೋಗವು ಕೂಡ ಇರುತ್ತೆ. ಆದರೆ ಈ ಒಂದು ಮಕರ ರಾಶಿಯವರಿಗೆ ಶುಭಫಲಗಳೇ ಜಾಸ್ತಿ ಅಂತ ನಾವು ಹೇಳಬೇಕಾಗಿದೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸವು ಚೆನ್ನಾಗಿರುತ್ತೆ ಅಂದಮೇಲೆ, ದುಡ್ಡು ಚೆನ್ನಾಗಿರುತ್ತೆ ಅಂದಮೇಲೆ, ಉದ್ಯೋಗ ಚೆನ್ನಾಗಿರುತ್ತೆ, ಜೀವನ ಒಳ್ಳೆಯದಲ್ವ ಅನ್ನೋಂಥ ಚಿಂತನೆ ಬರುತ್ತೆ. ಆದರೂ ಕೂಡ ನಮ್ಮ ಕರ್ಮಫಲ ಅನ್ನುವಂಥ ಇದಿರುತ್ತೆ. ಜೀವನದಲ್ಲಿ ನಾವು ಯಾವಾಗಲೂ ಒಳ್ಳೆಯದೇ ಮಾಡ್ತಾ ಇರ್ತೀವಿ, ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಆದರೂ ಕೂಡ ಕಷ್ಟ ಬರುತ್ತೆ. ಕಾರಣ ನಮ್ಮ ಪೂರ್ವಾರ್ಜಿತ. ಹಾಗಾಗಿ ಪೂರ್ವಾರ್ಜಿತ ಕರ್ಮ ಸಂಚಿತ ಪ್ರಾರಬ್ಧ, ಅದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಸ್ವಯಿಷ್ಟ ಪ್ರಾರಬ್ಧ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಅನ್ನೋಂಥ ತೀರ್ಮಾನ ಮಾಡಿ ನಾವು ಮಾಡ್ಬೋದು. ನಮಗೆ ಆಗದೇ ಇದ್ದರದನ್ನು ದೇವ್ರ ಮೇಲೆ ಬಿಡಬೇಕು, ದೇವರನ್ನು ನಂಬಬೇಕು. ದೇವರ ಮೇಲೆ ಭಕ್ತಿ ಶ್ರದ್ಧೆಯಿಂದ ಅವರನ್ನು ಬೇಡಿಕೊಂಡ್ರೆ ದೇವರು ಕೂಡ ಒಂದು ಮಾರ್ಗದರ್ಶನವನ್ನು, ಒಳ್ಳೆಯ ಬುದ್ಧಿಯನ್ನು
ಪ್ರಚೋದನೆ ಮಾಡ್ತಾನೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಲ್ಲದೆ ತಮ್ಮ ಆರೋಗ್ಯದಲ್ಲಿ ಅನುಕೂಲ ಇದೆ ಅಂದರೆ ಶೀತಕ್ಕೆ ಸಂಬಂಧಪಟ್ಟಂತೆ ಮತ್ತು ನರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಇದೆ, ಬೇರೆ ಯಾವ ಸಮಸ್ಯೆಗಳು ತಮಗೆ ಇರೋದಿಲ್ಲ. ಬಟ್ ಆರೋಗ್ಯದಲ್ಲಿ ಚೆನ್ನಾಗಿದೆ ಅಂತಲೇ ನಾವು ಹೇಳಬೇಕು. ಮತ್ತು ಸಾಲದ ವಿಚಾರ ಬಂದರೆ ಸಾಲ ಮಾಡುವಂಥದ್ದು ಕೊಡುವಂಥದ್ದು ಯೋಗ ಇದೆ, ಯಾವುದೋ ಅಂಥ ಮೈ ಮೇಲೆ ಬರೋಲ್ಲ, ತಮಗೆ ಅನುಕೂಲ ಆಗುತ್ತೆ ಅಂತಲೇ ಕೂಡ ನಾವು ನಿಮಗೆ ಹೇಳಬೇಕಾಗಿದೆ. ಇನ್ನು ಶತ್ರುಬಾಧೆಯನ್ನು ನಾವು ಚಿಂತನೆ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಶತ್ರುಗಳು ಹಳೆಯ ಶತ್ರುಗಳೇ ಇರ್ತಾರೆ, ಹೊಸಬರು ಇರಲ್ಲ. ಅಂದರೆ ಈಗ ಒಂದು ಸಮಯದಲ್ಲಿ ಅಂದರೆ ಹಿಂದೆ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಏನೇ ಆಗಿದ್ದು ಅವರೇ ನಿಮಗೆ ಸಣ್ಣಪಟ್ಟ ತೊಂದರೆ ಮಾಡಬೇಕು, ಹೊಸದಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಇನ್ನು ಆಯುಷ್ಯ ನಿಮಗೆ ಚೆನ್ನಾಗಿದೆ, ಆರೋಗ್ಯದಲ್ಲಿ ಕಿರಿಕಿರಿದ್ರು ಆಯುಷ್ಯ ಪೂರ್ಣ ಆಯುಷ್ಯ ಯೋಗ ಇರೋದ್ರಿಂದ ಅದು ಕೂಡ ತಮಗೆ ಒಳ್ಳೆಯ ಒಂದು ಫಲವನ್ನು ಕೊಡುತ್ತೆ. ನಿಮ್ಮ ಮನೆ ಮಕ್ಕಳು ಸಂಸಾರವನ್ನು ಒಳ್ಳೆಯ ರೀತಿಯಲ್ಲಿ ಬಯಸ್ಕೊಂಡು ಹೋಗಬೇಕು ಅಂತ ಹೇಳಬೇಕು. ಸೌಭಾಗ್ಯ ಯೋಗ ಕೂಡ ನಿಮಗಿರುತ್ತೆ. ದಾಂಪತ್ಯದಲ್ಲಿ ವಿಚಾರ ಮಾಡಿದ್ರೆ ದಾಂಪತ್ಯದ ಸ್ವಲ್ಪ ಮಟ್ಟಿಗೆ ಕಲಹ ಮನಸ್ತಾಪ ಇದೆ, ಅವೆಲ್ಲವೂ ಕೂಡ ಹೆಚ್ಚಿಗೆ ಇದ್ದರೆ ನಾವು ಇಬ್ಬರು ಜಾತಕ ಪರಿಶೀಲನೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ. ಇಲ್ಲ ಅಂದರೆ ಕುಳಿತು ಮಾತಾಡಿ ಆ ಸಮಸ್ಯೆಗಳು ಕೂಡ ತಮಗೆ ಪರಿಹಾರ ಆಗುತ್ತೆ ಅನ್ನೋದು ಯಾವುದೇ ರೀತಿಯ ಸಂದೇಹ ಇಲ್ಲ. ಇನ್ನು ಅದೃಷ್ಟ ನಮಗೆ ಯಾವ ಬಾಗಿಲು ತೆಗೆಯುತ್ತೆ ಅಂತ ನೋಡ್ತಾ ಇರ್ತೀರಿ. ಅದೃಷ್ಟ ಕೆಲವು ಸಲ ಅದೃಷ್ಟಗಳು ಎಲ್ಲೋ ಒಂದು ಸಲ ಬಾಗಿಲು ತೆಗೆಯುತ್ತೆ. ಆದರೆ ಅದೃಷ್ಟ ಬಾಗಿಲು ತೆಗೆದಾಗ ನಮ್ಮ ಜೀವನದಲ್ಲಿ ನಮಗೇನೋ ಒಂದು ಸಣ್ಣ ಪುಟ್ಟ ಅನುಭವಗಳಾಗುತ್ತೆ, ಒಳ್ಳೆಯದಾಗುತ್ತೆ. ಆದರೆ ನಿಧಾನ ಆಗುತ್ತದೆ, ಅದೃಷ್ಟ ನಿಮಗೆ ಬರುತ್ತೆ, ಸ್ವಲ್ಪ ಕಾಯಬೇಕು. ಚೆನ್ನಾಗಿದೆ. ಈ ವರ್ಷದ ಉತ್ತರಾರ್ಧದಲ್ಲಿ ಒಳ್ಳೆಯ ಅದೃಷ್ಟಗಳು ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸ, ಕಾರ್ಯ, ಉದ್ಯೋಗ, ವ್ಯವಹಾರ ಯಾವುದು ನಿಮಗೆ ಪೆಂಡಿಂಗ್ ಇದ್ದು ಕೆಲವು ಕೆಲಸಗಳಾಗದೇ ಇರತಕ್ಕಂಥದ್ದು ಎಲ್ಲವೂ ಕೂಡ ನಡೆದು ಮುಂದಿನ ಭವಿಷ್ಯ ಚೆನ್ನಾಗಿರುವ ಯೋಗ ಇದೆ. ಇನ್ನು ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಹೋದರೆ ನಿಮಗೆ ಪ್ರಮೋಷನ್ ಸಿಗುವಂಥ ಯೋಗ ಇದೆ, ಅಲ್ಲೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಹೆಚ್ಚಿನ ಸ್ಯಾಲ್ರಿ ಸಿಗುವಂಥ ಯೋಗ ಇದೆ. ಮತ್ತು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಪ್ರಮೋಚ ಸ್ಥಾನ ಸಿಗುವಂಥ ಯೋಗ ಇದೆ. ಸಾಕಷ್ಟು ನೀವು ಪ್ರಯತ್ನವನ್ನು ಮಾಡಿದ್ದೀರಿ, ಒಳ್ಳೆಯ ಕೆಲಸ ಮಾಡಿದ್ದೀರಿ, ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಕೆಲಸ ಮಾಡ್ತೀರಿ. ಹಾಗಾಗಿ ನಿಮ್ಗೆ ಒಳ್ಳೆಯ ಸ್ಥಾನ ಮಾನ ಗೌರವ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಸಿಗುತ್ತೆ. ಹಾಗೆ ಉದ್ಯೋಗ ಚೆನ್ನಾಗಿರುತ್ತೆ. ಇನ್ನು ಲಾಭ ನೋಡೋಕೋದ್ರೆ ಲಾಭ ಯೋಚನೆ ಮಾಡಿದ್ರೆ ಲಾಭ ಹೆಚ್ಚಿಗೆ ಇಲ್ಲದೆ ಹೋದರೂ ಖರ್ಚು ವೆಚ್ಚ ಜೀವನಕ್ಕೆ ಕುಂದು ಕೊರತೆಗಳಾಗೋದಿಲ್ಲ. ಸ್ವಲ್ಪ ದುಡ್ಡು ಉಳಿದ್ರೂ ಕೂಡ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದು ಕೂಡ ನಮಗೆ ಒಳ್ಳೆಯದು ಅಂತ ಹೇಳ್ತೀವಿ. ಹೀಗೆ ಧನುರಾಶಿಯಲ್ಲಿ ಮಕರ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡಿಕೊಳ್ಳೋದು ತುಂಬ ಒಳ್ಳೆಯ ವಿಚಾರವಾಗಿರುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಶುಭಫಲಗಳೇ ಜಾಸ್ತಿ, ಗುರುವಿನ ಅನುಗ್ರಹ ಇದೆ ಅಂತ ನಾವು ಹೇಳ್ತೀವಿ. ಹೀಗೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ಹತ್ತಿರದಲ್ಲಿ ಇರತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ತೈಲಾಭಿಷೇಕವನ್ನು 9 ವಾರಗಳ ಕಾಲ ಮಾಡೋದ್ರಿಂದ ಈ ವರ್ಷ ಪೂರ್ತಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಮನಸ್ಸಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.